ನಿಮ್ಮೆಲ್ರಿಗೂ ಗೇಲಿ ತೋರಿಸ್ತೀನಿ ರಾಜಕೀಯದ ಗಲಿಬಿಲಿ ನೀವು ತೇಲ್ತೀರಾ ಹಾಸ್ಯದ ಗುಂಗಲ್ಲಿ ಇದು ನಿಮ್ಮೆಲ್ರಿಗೂ ನಗಿಸುವಂತ ಕಾರ್ಯಕ್ರಮ ಗಿಲಿಗಿಲಿ ಪಾಲಿಟಿಕ್ಸ್ ಅಲ್ಲಿ ಇವತ್ತು ನಾವು ಡೀಪ್ ಡಿಸ್ಕಷನ್ ಮಾಡ್ತಾ ಇದೀವಿ ಸೊ ಗಿಲಿಗಿಲಿ ಪಾಲಿಟಿಕ್ಸ್ ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಬಂತು 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 ಬಂದೇ ಬಿಡ್ತು ಇನ್ನೇನು ಬಂದ್ಬಿಡ್ತು ವೋಟಿಂಗ್ ಡೇ ಬಂದೇ ಬಿಡ್ತು ಎಲೆಕ್ಷನ್ ಡೇ ಬಂದೇ ಬಿಡ್ತು ಸೊ ಈ ಒಂದು ಟೈಮಲ್ಲಿ ತುಂಬಾ ಬ್ಯುಸಿ ಆಗಿದ್ರು ಕೂಡ ನಮ್ಮ ಸ್ಟುಡಿಯೋಗೆ ಇವ್ರು ಸರ್ ಒಂದು ಸ್ವಲ್ಪ ಬರ್ತೀರಾ ಅಂತ ಕರೆದುಕೊಳ್ಳೇ ಬಂದ್ಬಿಟ್ರು ಬಿಕಾಸ್ ನಮ್ಮಲ್ಲಿರುತ್ತಾ ಲವ್ ಪ್ರೀತಿ ಪ್ಯಾರ್ ಇಸ್ಕ್ ಮೊಹಬ್ಬತ್ತಿಂದ ಅವ್ರಿಲ್ಲ ನಾವು ಇವತ್ತು ಕರೆಸಿದ್ವಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಹೆಂಗಿದೆ ಸೊ ನಾವು ವೆಲ್ಕಮ್ ಮಾಡೋಣ ನಮ್ಮ ಮೊದಲನೇ ಅಭ್ಯರ್ಥಿ ಹೌದು ಹುಲಿಯ ರಾಮಯ್ಯ ಸರ್ ಅಲ್ಲ ಅಭ್ಯರ್ಥಿ ಅಂತ ಇದೆಯಲ್ಲ ಅಭ್ಯರ್ಥಿನ ನಾನು ಅತಿಥಿ ಅತಿಥಿ ಅಲ್ಲ ಅದೇದು ಹಾಯ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಹಂಗಲ್ಲ ಸರ್ ಅದು ಹಾಯ್ ಫ್ರೆಂಡ್ಸ್ ಓ ಹಾಯ್ ಫ್ರೆಂಡ್ಸ್ ಇವತ್ತ ಮನೇಲಿ ಏನ್ ಮಾಡಿದಾರೆ ಗೊತ್ತಾ ಬಿಸಿ ರಾಗಿ ಮುದ್ದೆ 650 ಮಾತ್ರೆ ಸರ್ ನಿಮ್ಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ತಾಗತ್ತಾ ಸರ್ ನಂದು ಒಂದಿರ್ಲಿ ನೀರ್ ತಂದು ಮಡಗಿದಿರಲ್ಲ ಸುಸ್ತಾಗುತ್ತೆ ಅನ್ನಕ್ಕೆ ಅದು ತಂಗ್ ಟ್ವಿಸ್ಟ್ ಆಗ್ಬಿಟ್ಟು ಸುಸ್ವಾಗತ ಹೇಳ ಹೌದಾ ಹಂಗಾಯ್ತು ಕುಡಿರಿ ಸರ್ ಫುಲ್ ಕುಡಿರಿ ಮನುಷ್ಯ ಅದನ್ನು ಕೊಡಮ್ಮ ಇಲ್ಲಿ ಸರಿ ಯಾಕೆ ಸರ್ ಏಯ್ ಕೊಡಿಲಿ ಸರ್ ನಿಮ್ ಹೈಕಮಾಂಡ್ ಮಾಲೀಕನು ಹಿಂಗೆ ಎರಡೆರಡು ಬಾಟ್ಲ್ ಅರ್ಧ ಕುಡ್ದಿಟ್ರಲ್ಲ ಹಂಗೆ ಇಡ್ತಾ ಇದ್ದೀರಾ ಕಾಪಿ ಚೀಟ್ ವೈ ನೋ ಕಾಪಿ ಚೀಟ್ ಕ್ಲಾರಿಫಿಕೇಶನ್ ಇಸ್ ದೇರ್ ಏನ್ ಗೊತ್ತಾ ಏನು ಸರ್ ಪಾಪ ಎಲ್ಲಾದ್ರೂ ಹೋದ್ರೆ ಉತ್ತರ ಭಾರತ ದಕ್ಷಿಣ ಭಾರತ ಎರಡು ಕೂಡ ಮಿಕ್ಸಪ್ ನಮ್ದು ಮಿಕ್ಸ್ ಅದಕ್ಕೋಸ್ಕರ ಈಕ್ವಲ್ ಆಗಿ ಒಂದು ಕಾವೇರಿ ಇನ್ನೊಂದು ಗೋದಾವರಿ ಎರಡು ಸ್ವಲ್ಪ ಕುಡಿದ್ರೆ ಎರಡೂ ಭಾಗದವರಿಗೆ ನಮ್ಮ ಬಗ್ಗೆ ಒಲವು ಲವು ಇಲ್ಲಿ ಇನ್ಸೈಡ್ ಮಿಕ್ಸಿಂಗ್ ಅನ್ನಿ ಇನ್ಸೈಡ್ ಮಿಕ್ಸಿಂಗ್ ನೋ ಇನ್ಸೈಡ್ ಮಿಕ್ಸಿಂಗ್ ಓನ್ಲಿ ಒನ್ ಗ್ಯಾರಂಟೆಡ್ ವಾಟರ್ ಕಾವೇರಿ ಬಟ್ ನಿಮ್ಮ ಹೈಕಮಾಂಡ್ ಕೊಡ್ತಿದ್ ನೋಡಿ ಎಲ್ಲರೂ ಗಜಿನಿ ಅಂತ ಟ್ರೋಲ್ ಮಾಡ್ತಿದಾರಲ್ಲ ಟ್ರೋಲ್ ಆಗುತ್ತೆ ಇದು ಟ್ರೋಲ್ ಆಗುತ್ತೆ ನೀರ್ ಕುಡಿದದ್ದು ಈಗ ಟ್ರೋಲ್ ಆಗುತ್ತೆ ನಾಳೆ ಬೆಳಿಗ್ಗೆ ಓದೋದು ಟ್ರೋಲ್ ಆಗುತ್ತೆ ಹೊಡಿರಿ ಕಪಾಲ್ಕೆ ಅಲ್ಲಪ್ಪ ಟ್ರೋಲ್ ಐತೆ ಅಂತ ನೀರ್ ಕುಡಿದ್ದು ಗ್ಯಾಸ್ ಬಿಟ್ಟದ್ದು ಕೆಮ್ಮುದ್ದು ಉಗಿದದ್ದು ಇವೆಲ್ಲ ಟ್ರೋಲಾ ತಪ್ಪು ಸರ್ ಏಯ್ ಹೋಗಾಚೆಗೆ ಸರ್ ಟ್ರೋಲ್ ಬಗ್ಗೆ ಬೈಬಿಡಿ ಸರ್ ಪ್ಲೀಸ್ ಇವಾಗ ನಾನು ಹೋಗ್ಬಿಟ್ರೆ ಯಾವ ಬರ್ತಾರೆ ಕಾರ್ಯಕ್ರಮ ಓಕೆ ಬಿ ಕೂಲ್ ಈಗ ಬೇರೆ ಏನ್ ಸಮಾಚಾರ ಏನ್ ಸರ್ ಸಮಾಚಾರ ಹಾಳಾಗಿ ಹೋಗಿದೆ ನನ್ನ ಸಂಸಾರ ಎಲ್ಲ ಕಡೆ ನನ್ನ ಗಂಡಂದೇ ವಿಚಾರ ಅದೇನಿದ್ದು ಹೇಳು ನಿನ್ ಗಂಡನ ವಿಚಾರ ಅವನ್ಗ ಬುಡಿಸ್ತೀನಿ ಗ್ರಾಚಾರ ಎಲ್ಲ ನಿಮ್ ಪ್ರಚಾರ ಸರ್ ಏನು ಅಂತ ಹೇಳೋಣ ಏಯ್ ಒಡತಿ ನೋಡು ಕಪಾಲ್ಕೆ ಬೇಡ ಸರ್ ಹೇಳ್ತೀನಿ ಬೇಗ ಹೇಳು ಟೈಮ್ ಇಲ್ಲ ನನಗೆ ಬೆಳಿಗ್ಗೆ ಕ್ಯಾಂಪೇನ್ ಮಾಡೋ ಟೈಮಲ್ಲಿ ಕೈ ಪಕ್ಷದ ಪ್ರಚಾರ ಅಂತ ಹೋಯ್ತಾನೆ ಅವಾಗ ಒಂದ್ ಕ್ವಾಟ್ರು ಮಧ್ಯಾಹ್ನ ಉರಿ ಬಿಸಿಲಲ್ಲಿ ಪಕ್ಷದ ಪ್ರಚಾರ ಅಂತ ಹೋಯ್ತಾನೆ ಅವಾಗ ಒಂದು ಕ್ವಾಟ್ರು ಪ್ರತಿ ರಾತ್ರಿ ಪಕ್ಷೇತ್ರದ್ದು ಪ್ರಚಾರಕ್ಕಂತ ಹೋಯ್ತಾನೆ ಅಲ್ಲೊಂದು ಕ್ವಾಟ್ರು ಇದು ಇಷ್ಟು ಅಲ್ಲದೆ ಅವಂದೇ ಸಪ್ರೇಟ್ ಅಂತ ಒಂದು ಕ್ವಾಟ್ರು ಟೋಟಲಿ ಫುಲ್ ಬಾಟ್ಲು ಟೋಟಲಿ 4 ಕ್ವಾರ್ಟರ್ ಒಂದು ಫುಲ್ ಬಾಟ್ಲು ಕುಡ್ದು ಕಳ್ಳು ಬೋಟಿ ಕಾಲೇಜ ಗುಣ್ಕಾಯಿ ಎಲ್ಲ ಸುಂಡೋಗ್ಬಿಟ್ಟವೆ ಸರ್ ಮನೇಲಿ ಅವನಿಗೆ ಏನೂ ಮಾಡಕ್ಕಾಯ್ತಿಲ್ಲ ಕಾಫಿ ಟೀ ಏನೋ ಕುಡಿಯಕ್ಕಾಯ್ತಿಲ್ಲ ಯಾರ ಹತ್ರ ಹೇಳ್ಕೊಳ್ಳೆ ಸರ್ ಯಾರ ತವಕ್ ಹೋಗ್ಲಿ ಸರ್ ನೀ ಹೇಳೋದು ಹೆಂಗದ ಅಂತಂದ್ರೆ ಒಬ್ಬ ಯಾರೋ ಬಳ್ಳಾಪುರ ಅಂತ ಮಾತಾಡ್ತಿದ್ದ ಏನಾದ್ರು ಹೇಳಿದ ತಕ್ಷಣ ಯಾವನೇನು ಎಲ್ಲ ನೀರಾಕ್ತೆ ಹಂಗೆ ಕುಡಿದ್ಬಿಡೋಣ ಅಂತ ಕೇಳಿದ್ದೀನಿ ಅವನನ್ನ ಆ ಥರ ಈಗ ನೀರಾಕ್ತೆ ಕುಡ್ಕೊಂಡು ಅವ್ನಿಗೆ ಕಳ್ಳು ಬಳ್ಳಿ ಬೋಟಿ ಖಲೀಜ ಗುಂಡ್ಕಾಯಿ ನೀರ್ಕಾಯಿ ಎಲ್ಲ ಸುಂಡೋಗ್ಬಿಟ್ಟದೆ ಎಲ್ಲ ಹೋಗ್ಬಿಟ್ಟದೆ ಪಾಪ ಏನಾದ್ರೆ ಈ ಮೋಟ್ರ್ ಇರುತ್ತಲ್ಲ ನಮ್ಮ ಹಳ್ಳಿ ಕಡೆ ಮಿಷಿನ್ ಅಂತಾರೆ ಆ ಮಿಷಿನ್ ಚೆನ್ನಾಗಿ ಕೆಲಸ ಮಾಡಬೇಕು ಅಂದ್ರೆ ಅದಕ್ಕೆ ಚೆನ್ನಾಗಿ ಪೋಷಣೆ ಮಾಡಿರ್ಬೇಕು ಇಲ್ಲಾಂದ್ರೆ ಮೋಟ್ರ್ ಆಪು ಅಂದ್ರೆ ಇಲ್ಲಿ ಮೋಟ್ರು ಡಿಗ್ 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 ಆ ಮೋಟ್ರು ಆಪು ಮೀಟ್ರು ಆಪು ಒಟ್ನಲ್ಲಿ ಟೋಟಲಿ ಅವನಿಗೆ ಅದು ಯಾರೋ ಹೇಳ್ತಾರಲ್ಲ ಇಲ್ಲಿ ಆಕ್ರಿ ಅವನಿಗೆ ಆಪು ಅಂತ ಇವಾಗೆಲ್ಲ ಆಪ್ದು ಸೌಂಡ್ ಜಾಸ್ತಿ ಬಿಟ್ಟೈತೆ ಸರ್ ಇವಾಗೆಲ್ಲ ಆಪ್ದು ಸೌಂಡ್ ಜಾಸ್ತಿ ಅದೆಲ್ಲ ನಮಗೂ ಅದಕ್ಕೂ ಬರೋದಿಲ್ಲ ನಾವು ಕೊಟ್ಟಂತ ದುಡ್ಡನ್ನ ಮನೆ ಖರ್ಚು ಇಟ್ಕೋಬೇಕು ಇಂಥ ಕುಡಿಕೊಂಡಾಗೆಲ್ಲ ನೀವು ಕೊಡಬಾರ್ದು
ಏನ್ ಮಾಡೋಣ ಸರ್, ಗಂಡ ಅಂದ್ರೆ ದೇವ್ರಲ್ವಾ ಸರ್? ಅಶ್ ಅದು ಇಂಥವ್ರು ಕೊಟ್ಟರು ಕಷ್ಟ, ನೀನು ಕುಡಿಯೋನಿಗೆ ಕೊಡ್ತಿದ್ದೆಲ್ಲ, ನಿನಗೆ ಮರ್ಯಾದೆ ಇಲ್ವಾ? ಆಯ್ತು ಬಿಡಿ ಸರ್, ಬೇಗ ಬೇಗ ಕಾರ್ಯಕ್ರಮ ಮುಗಿಸ್ಬಿಡವ. ನಾನು ಹೆಂಗೋ ರೆಡಿ ಪಕ್ಕ ಬಂದ್ರೆ ಸೀರೆ ಇಸ್ಕೊಂಡ್ ಬಂದಿದ್ದೀನಿ, ನಾನು ಬೇಗ ಹೋಗ್ಬೇಕು ಸರ್. ಲಿಸನ್ ಕೇರ್ಫುಲಿ, ನೀವು ಯಾರಿಗಾದ್ರೂ ಓಟ್ ಹಾಕಿ, ನೀವು ಯಾರಿಗಾದ್ರೂ ಓಟ್ ಹಾಕಿ, ಆದರೆ 1,000, 2,000, 3,000, 4,000 ಇಷ್ಟೆಲ್ಲ ಕೊಡ್ತಾರೆ ಅಂತ ನೀವು ಯಾವುದೇ ಕಾರಣಕ್ಕೂ ಓಟ್ ಹಾಕ್ಬಾರ್ದು. ನೀವು ಯಾರಿಗಾದ್ರೂ ಹಾಕಿ, ನೀವು ಯಾರಿಗಾದ್ರೂ ಹಾಕಿ. ಸರಿ, ಓಕೆ. ಈಗ ನಾವು ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬಂದ್ಬಿಡೋಣ. ಏಯ್, ಲೋಕಸಮರದ ಮ್ಯಾಟ್ರಿಗೆ ಬಂದ್ಬಿಡೋಣ. ಈಗ ಲೋಕಸಮರದಲ್ಲಿ ನೀವು ಎಷ್ಟು ಕ್ಷೇತ್ರದಲ್ಲಿ ಗೆಲ್ತೀರಾ ಸರ್? 28ಕ್ಕೆ 28 ಕ್ಷೇತ್ರದಲ್ಲೂ ನಾವೇ ಗೆಲ್ತೀವಿ. ಸುಮ್ಮನೆ ಸರ್, ಯಾಕೆ? ನೀವು ಬಂದ್ರು 28 ನಾವೇ 28 ಗೆಲ್ತೀವಿ ಅಂತೀರಾ. ಉಪಕ್ ಸರ್ ಬಂದ್ರು 28ಕ್ಕೆ ನಾವು 28 ಗೆಲ್ತೀವಿ ಅಂತ ಅಂತಾರೆ. ಆಮೇಲೆ ಇವ್ರು ಬಂದ್ಬಿಟ್ಟು ನಾವು ಒಂದು 3 ಕ್ಷೇತ್ರದಲ್ಲಿ ಗೆಲ್ತೀವಿ ಅಂತ ಅಂತಾರೆ. ಇನ್ನೊಬ್ರು ನಾವು 1 ಕ್ಷೇತ್ರದಲ್ಲಿ ಗೆಲ್ತೀವಿ ಅಂತಾರೆ. ಎಲ್ಲ ಸೇರ್ಸಿ ನಿಮ್ಗೆ ಗೊತ್ತಿಲ್ಲದಂಗೆ ಒಂದು 60 ಕ್ಷೇತ್ರ ಇದ್ದದ ಸರ್. ಅವರು ಹೇಳ್ಕೊಳ್ಳಿ, ಅವರು 28ಕ್ಕೆ 28, ಮೊನ್ನೆ ಅವನ 28ಕ್ಕೆ 29 ಗೆಲ್ತೀವಿ ಅನ್ಬಿಟ್ಟಿದ್ದ. ನಾವ್ ಹೇಳೋದು 28 ಕ್ಷೇತ್ರ 28 ನಾವೇ ಗೆಲ್ತೀವಿ. ನೀವು ಹೇಳಿದೆಲ್ಲ ಕೇಳೋಕಾಯ್ತದ ಸರ್ ನಮ್ಗೆ? ಹೇಳಿ, ಅದ್ ಹೆಂಗ್ ಸಾಧ್ಯ ಸರ್? 28ಕ್ಕೆ 28 ಹೆಂಗಾಗತ್ತೆ ಸರ್? ಆಫ್ಟರ್ ದ ರಿಸಲ್ಟ್ ಯು ವಿಲ್ ಸೀ. ಮತ್ತೆ ಕರೆಸ್ತೀನಿ. ಒಟ್ಟಿನಲ್ಲಿ 28ಕ್ಕೆ 28 ನಾವೇ ಬರೋದು. ಅಲ್ಲ, ನೀವು ಬರ್ಬೋದು, ಆದ್ರೂ ನಿಮಗೆ ಹಿಂಗೆ ಆಗ್ಬಾರ್ದಾಗಿತ್ತು ಸರ್. ನನಗೇನಾಗಿದೆ? ಐ ಆಮ್ ಫಿಟ್ ಅಂಡ್ ಫೈನ್. ಗುಂಡ್ಕಲ್ ತರ ಇಲ್ವಾ? ಬಂಡೆ ತರ ಇಲ್ವಾ? ಸರ್, ನೀವು ಬಂಡೆ ತರ ಇದ್ದೀರಾ, ಹೌದು. ಆದ್ರೆ CM ಬಂಡೆ ಅಂತ ಹೇಳ್ತಾರಲ್ಲ ಸರ್. ಊಟ ಹೊಡಿಯೋ, ಯಾರು ಹೇಳಿದ್ದು? ನಿಮ್ಮ ಹೈಕಮಾಂಡ್ ಮಾಲೀಕ. ಅಲ್ಲ, ಕರಿಮಣಿ ಮಾಲೀಕರು ಕೇಳಿದ್ದೆ, ನಮ್ಮ ಹೈಕಮಾಂಡ್ ಮಾಲೀಕರ ಏನಂತ ಹೇಳಿದ್ರು? ಓನಲ್ಲ ನಿಂದಲ್ಲ, ಕುತ್ಕಳ ಕುರ್ಚಿ ನಿಂದಲ್ಲ, ಕುತ್ಕಳ ಕುರ್ಚಿ ಇನ್ಮೇಲೆ ನಿಂಗಿಲ್ಲ, ನಿಂಗಿಲ್ಲ. ಬಾಯ್ ಮುಚ್ಚು. ನೋಡು, ನಾವು ಮಾಡಿರೋ ಕೆಲಸ ನಮ್ಗೆ ದೇವ್ರು. ನಾವು ಕೊಟ್ಟಿರುವಂತ ಗ್ಯಾರಂಟಿಗಳಿಗೆ ಕೈ ಮುಗಿಸಿ CM ಸೀಟ್ ಹಾಕ್ಬೇಕು. ಅಯ್ಯೋ, ನೋ ಕ್ವಶನ್ ಆಫ್ CM ಸೀಟ್. ಅದರಿಂದ ನಮ್ಮ CM ಸೀಟು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವ್ರು. ಹೈಕಮಾಂಡ್ ಎಲ್ಲ ಯಾಕೆ ಅಷ್ಟೇ, ಜಸ್ಟ್ ಟಂಗ್ ಟ್ವಿಸ್ಟಿಂಗ್. ಏನಂತೀರಾ? ದಟ್ಸ್ ಆಲ್. ಅವ್ರು ಏನಂತ ಹೇಳವ್ರೆ ಅಂತ ಅಂದ್ರೆ, CM ಕನಕಪುರ ಬಂಡೆ, ನೀವು DCM ಅಂತ ಹೇಳವ್ರೆ. ಅವ್ರಿಗೆ ಅನ್ಸಿರ್ಬೋದು 28ಕ್ಕೆ 28 ಕ್ಷೇತ್ರ ಗೋವಿಂದ ಗೋವಿಂದ ಅಂತ ಅಲ್ವಾ? ಅವತ್ತು ನಮ್ಮ ಹೈಕಮಾಂಡ್ ಮಾಲೀಕರು ಹೇಳ್ತಾ ಇದ್ರಲ್ಲ, ಅವತ್ತು ನಾನು ಅಲ್ಲೇ ಇದ್ದೆ. ಅದು ಈ ಸ್ಕ್ರಿಪ್ಟ್ ಕೊಟ್ಟಿದ್ರಲ್ಲ, ಏನೇನು ಹೇಳ್ಬೇಕು ಅಂತ ಒಂದು, ಅವೆಲ್ಲ ಮೆಮೊರಂಡಮ್ ಅಲ್ಲಿ ಪಾಪ ಅವರು ಹೇಳ್ತಾ ಇದ್ರು. ಆ ಪಕ್ಕದಲ್ಲಿರೋರು ಏನು ಮಾಡಿದ್ರು, ನೀರು ಕೊಟ್ಬಿಟ್ರು. ಅವರು ನೀರಾಗಿ ಕುಡಿದ್ಬಿಟ್ಟು ಓದ್ತಾ ಇದ್ರಲ್ಲ, ಅದು ಇಂಕು ಪೆನ್ನಲ್ಲಿ ಬರ್ದಿದ್ರಲ್ಲ, ಅದು ಅಳಿಸೋಗ್ಬಿಟ್ಟದೆ. ಅದೇನಾಗಿದೆ, ಒಂದು ಡ್ರಾಪ್ ಬಿದ್ದುಬಿಟ್ಟು ಈ DCM ಮಾಡೋದ್ರಲ್ಲಿ ಡಿ ಅನ್ನೋದು ಸ್ವಲ್ಪ ಅಳಿಸೋಗ್ಬಿಟ್ಟದೆ. ಅದಕ್ಕೆ ಪಾಪ ಅವರು ಏನು ಕೊಟ್ಟಿರೋದೆಲ್ಲ ಕರೆಕ್ಟ್ ಆಗಿರುತ್ತಲ್ಲ, ಎಲ್ಲ ಕ್ಲಾಸ್ 1 ಆಫೀಸರ್ಸ್ಗಳು ಬರ್ದಿರೋದು ಅಂದ್ಬಿಟ್ಟು ಅವ್ರು ಓದಿದ್ದಾರೆ ಅಷ್ಟೇ. ಜಸ್ಟ್ ಈಸ್ ಎ ಸ್ಪೆಲ್ಲಿಂಗ್ ಮಿಸ್ಟೇಕ್, ನಾಟ್ ಹೈಕಮಾಂಡ್ ಹೇಳಿಕೆ. ಗೊತ್ತಾಯ್ತಾ? ಇದನ್ನು ದೊಡ್ಡದಾಗಿ ಪ್ರಚಾರ ಮಾಡಕ್ಕೆ ಹೋಗ್ಬೇಡ ಎಲೆಕ್ಷನ್ ಟೈಮು. ಆಮೇಲೆ ಇವಾಗ ನೀವು 2,000 ರೂಪಾಯಿ ಕೊಟ್ಟಿದ್ದೀರಲ್ಲ, ಆ 2,000 ರೂಪಾಯಿ ತಗೊಂಡು ಹೆಣ್ಮಕ್ಳು ದಾರಿ ತಪ್ಪಿಟ್ಟಿದಾರಂತೆ. ನಾನು ಹೇಳ್ತಾ ಇಲ್ಲ, ಸಿಸ್ಟರ್ ಬ್ರದರ್ ಸರ್ ಹೇಳ್ತಾ ಇದ್ರು. ಅಲ್ಲಪ್ಪ, ಈಗ ನಿನ್ ಗಂಡ ಶಾಂತಪ್ಪ 7,000 ರೂಪಾಯಿ ತಗೊಂಡು ನಮ್ಮ ಮನೆಯವರು ದಾರಿ ತಪ್ಪಿಟ್ರೆ ಅಂತಂದ್ರೆ ಏನರ್ಥ? ಏನರ್ಥ ಇಲ್ಲ, ಅವನು ಹೇಳದ್ ಸರಿ, ಅವನಿಗೆ ಗೊತ್ತು, ಹಂಗೆ ಹೇಳ್ತಾನೆ. ಹೋಗಿ ಹೋಗಿ ನಿಂತವ ನೋಡು, 3 ಬಿಟ್ಟವರು ಲೋಕಕ್ಕೆ ದೊಡ್ಡವರು ಅಂತಾನೆ. 3ನೇ ಗಂಡ ಅವನು, 4ನೇವನ. ನೀನು ಬರೀ 1.5 kg ಮೇಕಪ್ ಹಾಕಿ ಪಾಪ ಅವ್ರನ್ನ ಹಾಳು ಮಾಡಿದೆ ನೀನು. ಅಲ್ಲ, ಈ ರೀತಿ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಹೆಣ್ಮಕ್ಳು ದಾರಿ ತಪ್ಪಿಟ್ಟಿದ್ದಾರೆ, ಹೆಣ್ಮಕ್ಳು ದಾರಿ ತಪ್ಪಿಟ್ಟಿದ್ದಾರೆ ಅಂದರೆ 2 ಅರ್ಥ ಕೊಡ್ತದೆ. ಭಾಳ ಅದು ಅರ್ಥ ಬೇರೆ. ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತಂದರೆ ಹಳ್ಳಿಗಳ ಕಡೆ ಅದು ಅರ್ಥ ಬೇರೆ. ಗೊತ್ತಾಯ್ತಾ? ಅದಕ್ಕೆ ಏನು ದಾರಿ ತಪ್ಪಿದ್ದಾರೆ ಅನ್ನೋ ಸ್ಟೇಟ್ಮೆಂಟು ಖಂಡನೀಯ. ಅದನ್ನು ನಾನು ಹೇಳಿದ್ದೀನಿ, ಅದು ಅವ್ರು ಅನ್ಬಾರ್ದಾಗಿತ್ತು. ಅಂದ್ರೆ ಸರ್, ನಾ ಹೇಳಿದ್ದು ಅವ್ರು ಹತ್ಕೊಂಡು ಕುತ್ಕೊಂಡಿರೋ ಬಸ್ಸು ಸ್ವಲ್ಪ ಆ ಕಡೆ ಈ ಕಡೆ ರಸ್ತೆಗೆ ಹೋಗಿರ್ಬೋದು, ಆ ಥರ ಹೇಳಿರ್ಬೋದು ಸರ್. ಆದ್ರೂ ನಿಮ್ಮ ಬಸ್ ಭಾಳ ಚೆನ್ನಾಗಿದೆ ಸರ್, ನಾನು ನೋಡಿದೆ. ಐ ಕ್ಲಾಸು ಯಾವ್ದು ಎಲೆಕ್ಷನ್ಗೆ ಹೋಗ್ತೀನಲ್ಲ, ಸಾಕತ್ತಾಗದೆ. ಇದು ನಮ್ಮೂರ್ಗೂ ಒಂದು ಅಂತದ್ ಬಿಟ್ಬಿಡಿ ಸರ್, ಹೆಣ್ಮಕ್ಳಿಗೆ ಅಂತಾನೆ ಅದೆಲ್ಲ ಅಡ್ಡಾಡ್ಬಿಟ್ಟು. ಈಗ ಬಿಟ್ಟಿರೋ ಬಸ್ಗೆ ಡೋರ್ ಪಾರ್ನೆಲ್ಲ ಕಿತ್ತಾಕ್ತಿದ್ದಾರೆ. ಇನ್ನು ಅದು ಕೊಟ್ಬಿಟ್ರೆ AC ಗ್ಲಾಸು ಎಲ್ಲ ಹೊಡೆದು ಚಿಂದಿ ಮಾಡಿಬಿಡ್ತಿದೆ. ನೀನು ಕೂತ್ಕೊಂಡು ನೀನು. ಅಯ್ಯೋ ಕೊಡಿ ಸರ್, ಏನಾಗ್ತದೆ? ಮೋಸ್ಟ್ಲಿ ಮೊನ್ನೆ ಡೋರ್ ಕಿತ್ತ ನೀನೇ ಅನ್ಸುತ್ತೆ.
ಇವ್ರಿಗೆ ಗೊತ್ತಾಗ್ಬಿಟ್ಟೈತೆ. ಪಾಪ ಎಲ್ಲ ಕರ್ನಾಟಕದಲ್ಲಿ ಎಲ್ಲರೂ ಪಾಪ ಕೈ ಮುಕ್ಕೊಂಡು ಅಜ್ಜಿರು ಬಸ್ ಕತ್ಕೊಂಡು ಹೋದ್ರೆ ನೀನೇ ನಿನ್ನಂಥವ್ರೆ ಒಂದಿಬ್ರು ಸೇರ್ಕೊಂಡು ಮುರಿದು ಬಿಡೋದು. ಚೆನ್ನಾಗಿತ್ತು ಸರ್. ನಮ್ಗೆ ಕೆಟ್ಟ ಹೆಸರು ತರಕ್ಕೆ ನಮ್ಮ ಮನೆ ಬಾತ್ರೂಮ್ಗೆ ಡೋರ್ ಇರ್ಲಿಲ್ಲ, ಆಯ್ತದೇನೋ ಅಂತ ಕಿತ್ಕೊಂಡೆ. ಯಾಕೆ ಮೇಕಪ್ ಮಾಡಕ್ ಕನ್ನಡಿಲ್ಲ ಅಂತ ಮುಂದಿನ ಗ್ಲಾಸ್ ಕಳ್ಕೊಂಬಿಡು. ಏಯ್ ಬಸ್ಗಳು ಬಿಟ್ಟಿರೋದು ಸದುಪಯೋಗ ದುರುಪಯೋಗ ಮಾಡ್ಕೊಂಡ್ರೆ ಒಡೆ ತಿನ್ನೋಡು ಕಪಲ್ಗೆ. ಬಂದೇ ಇರಪ್ಪ, ಕೆಲಸ ಇದೆ ಬರ್ತೀನಿ. ಅಲ್ಲ ಸರ್, ಸ್ವಲ್ಪ ಕೆಲಸ, ನಮ್ದು ಒಂದು ಸ್ವಲ್ಪ ಕೆಲಸ. ಬಾಬು ಹೊರಡ್ಬಿಟ್ಟು ಹೋದ್ರು, ನೋ ಪ್ರಾಬ್ಲಮ್, ಅವ್ರು ಹೋದ್ರು. ಈಗ ಇನ್ನೊಬ್ರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇವರು ಮಗ ಸ್ವಲ್ಪ ಲೇಟ್ ಆಯ್ತು ಮಗ. ಸರ್, ಎನಿವೇ ಬಂದಿದ್ದೀರಾ, ತುಂಬಾ ಖುಷಿ ಆಯ್ತು. ಸ್ವಾಗತ ಸುಸ್ವಾಗತ. ಮಗ ಇದೇ ಜಾಗಕ್ಕೆ 1 ವರ್ಷದಿಂದ ನಾನು ಬಂದಾಗ ಹೂ ಆರ್ ಯು ಅಂತಿದ್ದೆ ಮಗ. ಈಗ ಹೌ ಆರ್ ಯು ಅಂತ ಇದೆಯಾ ಅಂತಂದ್ರೆ ಅರ್ಥ ಮಾಡ್ಕೊ ಮಗ. 10 ಜನ ನೋಡಿ ನನ್ನನ್ನ ಉರ್ಕೊಳ್ಳೋ ತರ ಬೆಳೆದಿದ್ದೀನಿ ಮಗ, ಚೆನ್ನಾಗಿದ್ದೀನಿ ಮಗ. ಖುಷಿ ಆಗತ್ತೆ, ನೀವು ಬೆಳೆದ ನೋಡ್ರಿ ತುಂಬಾ ಖುಷಿ ಆಗತ್ತೆ. ನೀವು ಬೆಳೆದಿದ್ರೆ ನಿಮ್ ಕೂದಲು ಚೆನ್ನಾಗಿ ಬೆಳೆದಿದೆ, ವೆರಿ ಕ್ಯೂಟ್. ಥ್ಯಾಂಕ್ ಯು ಮಗ. ಸರ್, ಚಿಕ್ಕಬಳ್ಳಾಪುರದ ಎಲೆಕ್ಷನ್ ಹೇಗೆ ನಡೀತಿದೆ ಸರ್? ಮಗ ಚೆನ್ನಾಗೆ ನಡೀತಿದೆ ಮಗ. ಆದ್ರೆ ನಾನು ಇವಾಗ ಒಬ್ಬ MLA ಆಗಿ ಬಂದಿಲ್ಲ ಮಗ. ನಾನೊಬ್ಬ ಮೋಟಿವೇಶನ್ ಸ್ಪೀಕರ್ ಆಗಿ ಬಂದಿದ್ದೀನಿ ಮಗ. ಮೋಟಿವೇಶನ್ ಸ್ಪೀಕರ್ ಮಗ, ಸ್ಪೀಕ್ ಮಾಡಕ್ ಬಂದಿದ್ದೀನಿ ಮಗ. ಅಂದ್ರೆ ರಾಜಕೀಯ ಇದ್ದಿದೆ ಮಗ, ಆದ್ರೆ ಎಲೆಕ್ಷನ್ ಬಂದಿದೆ ಮಗ. ಎಲೆಕ್ಷನ್ ಅಲ್ಲಿ ಎಲ್ಲರೂ ಕೂಡ ವೋಟ್ ಮಾಡ್ಬೇಕು ಮಗ. ಅದನ್ನ ಹೇಳಕ್ಕೆ ನಾನ್ ಬಂದಿದ್ದೀನಿ ಮಗ. ನಾನು ಚಿಕ್ಕಬಳ್ಳಾಪುರದ ಮನೆ ಮಗ. ಈ ಮನೆ ಮಗಂಗೆ ಎಲ್ಲ ಮಗಗಳ ಪರವಾಗಿ ನಾವು ಒಳ್ಳೇದನ್ನ ಆಶಿಸ್ತಾ ಇದ್ದೀವಿ ಸರ್. ನಿಮ್ಮ ಮೋಟಿವೇಶನ್ ಕೇಳ್ತಾ ಇದ್ರೆ ತುಂಬ ನಮಗೆ ಒಂಥರ ಮೈ ರೋಮಾಂಚನ ಆಗುತ್ತೆ ಸರ್. ಮಗ ಜೀವನದಲ್ಲಿ ಎಕ್ಸ್ಪೈರ್ ಆಗೋಕ್ಕೂ ಮುಂಚೆ 10 ಜನಕ್ಕೆ ಇನ್ಸ್ಪೈರ್ ಆಗ್ಬೇಕು ಮಗ. ಆ ಇನ್ಸ್ಪೈರ್ ಮಾಡೋದಕ್ಕೆ ನಾನು ಬಂದಿದ್ದೀನಿ ಮಗ. ಪ್ರತಿಯೊಬ್ಬರಿಗೂ ಇನ್ಸ್ಪೈರ್ ಆಗ್ಬೋದು ಮಗ. ಏನಿಲ್ಲ ಮಗ, ತಪ್ಪದೆ ವೋಟ್ ಮಾಡ್ಬೇಕು ಮಗ, ವೋಟ್ ಮಾಡ್ಬೇಕು ಸರ್. ಖಂಡಿತ ವೋಟ್ ಮಾಡ್ತೀನಿ ಸರ್. ಆದ್ರೆ ಈ ದುಡ್ಡು ಕಾಸೆಲ್ಲ ಕೊಡ್ತಾರಲ್ಲ ಸರ್, ಅದಕ್ಕೆ ನೀವೇನು ಹೇಳ್ತೀರಾ ಸರ್? ಮಗ ಎಲೆಕ್ಷನ್ ಹತ್ರ ಬಂದಾಗ 5 ವರ್ಷಕ್ಕೊಂದ್ಸರಿ ಬರ್ತಾರೆ ಮಗ. ಏನ್ ಕೊಡ್ತಾರೆ ಮಗ? ಸೀರೆ. ಸೀರೆ ಅರ್ಧೋಗುತ್ತೆ ಮಗ. 3 ದಿನಕ್ಕೆ ಬಣ್ಣ ಮಾಸೋಗುತ್ತೆ ಮಗ. ಕುಕ್ಕರ್ ಮಗ, ಕುಕ್ಕರು ಬ್ಲಾಸ್ಟ್ ಆಗುತ್ತೆ ಮಗ. ಮೂಗುತಿ ಮಗ, ಮೂಗುತಿ ಮುರಿದೋಗುತ್ತೆ ಮಗ. ಅಯ್ಯೋ ದೇವ್ರೆ. ನಿಕ್ಕರು ಚಿಂದಿ ಚಿತ್ರನ ಅರ್ಧೋಗುತ್ತೆ ಮಗ. ಕ್ವಾಟ್ರು ಮೀಟ್ರು ಹಾಳ್ ಮಾಡುತ್ತೆ ಮಗ. ಕ್ವಾರ್ಟರ್ ಕರಳಿನ ಮೀಟರ್ನ ಹಾಳ್ ಮಾಡುತ್ತೆ ಮಗ. ಮಿಸ್ಕಿ ಮಗ, ವಿಸ್ಕಿನ ಮಗ. ಅರೆ ಇಸ್ಕಿ ಮಿಸ್ಕಿ 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 ಮಗ, ಮಿಕ್ಸಿನ ಮಗ. ಮಗ, ಮಿಕ್ಸಿ ರುಬ್ಬಲ ಮಗ, ಹಾಳಾಗುತ್ತೆ ಮಗ. ವಾಷಿಂಗ್ ಮಿಷಿನ್ ಮಗ, ನಾವೇ ಬಟ್ಟೆ ಹಾಕಿ ಸುತ್ಬೇಕು ಮಗ. ಅಯ್ಯೋ ಬ್ರಿಡ್ಜ್. ಯಾವ್ದ್ ಮಗ ಬ್ರಿಡ್ಜು? ಮನೇಲಿ ಇರುತ್ತಲ್ಲ ಸರ್, ಡಬಲ್ ಡೋರ್ ಬ್ರಿಡ್ಜ್ ಮಗ. ಅದು ಫ್ರಿಡ್ಜ್ ಮಗ. ಫ್ರಿಡ್ಜ್ ಸುಮ್ನೆ ಬೀರ್ ಆಗುತ್ತೆ ಮಗ. ಫ್ಯಾನ್ ಕೊಡ್ತಾರಲ್ಲ ಸರ್. ಮಗ, ಮಳೆಗಾಲ ಶುರು ಆಯ್ತು ಮಗ, ಫ್ಯಾನು ವೇಸ್ಟ್ ಮಗ. ಇನ್ನೇನ್ ಕೊಡ್ತಾರೆ ಮಗ? ದುಡ್ಡು ಕಾಸು ಪಣ ಮಣಿ. ಮಗ, ಎಷ್ಟ್ ಕೊಡ್ತಾರೆ ಮಗ? ಒಂದ್ 5,000 ಕೊಡ್ತಾರೆ ಸರ್. 5,000ನ ಮಗ. ಮಗ, 5 ವರ್ಷ ಇಂಟು 1 ವರ್ಷಕ್ಕೆ ಎಷ್ಟು ದಿನ ಮಗ? 1 ವರ್ಷಕ್ಕೆ 365 ದಿನಗಳು ಸರ್. ಮಗ, ಅದ್ರ ಬಗ್ಗೆ ಅಧ್ಯಯನ ಮಾಡಿರ್ಲಿಲ್ಲ ನಾನು. 365 ಮಗ, 1885 ದಿನ ಮಗ. ಡಿವೈಡೆಡ್ ಬೈ 5,000 ಮಗ. ದಿನಕ್ಕೆ 0.365 ಅಂದ್ರೆ 50 ಪೈಸಕ್ಕೆ ನೀನು ವೋಟ್ ಹಾಕ್ತೀಯ ಮಗ. ವೋಟ್ ಹಾಕ್ಬೇಕು ಮಗ. ದುಡ್ಡು ಇಸ್ಕೊಂಡು ವೋಟ್ ಹಾಕ್ಬಾರ್ದು. ಎಲ್ರು ಕೂಡ ತಪ್ಪದೆ ವೋಟ್ ಹಾಕ್ಬೇಕು ಮಗ. ಈಗ ನನಗ್ ಟೈಮ್ ಆಯ್ತು ಮಗ, ನಾನು ಬರ್ತೀನಿ ಮಗ. ನಾನು ಚಿಕ್ಕಬಳ್ಳಾಪುರದ ಮನೆ ಮಗ. ಅಲ್ಲ ಮಗ ಮಗ ಇರು ಮಗ. ಹೇಳು ಮಗ.